ಸಾರಿ ಅಮ್ಮ. ಯಾಕೆ ಅಮ್ಮ, ನೀನನ್ನು ಕ್ಷಮಿಸಿದ್ಯಾ ತಾನೆ? ಹೌದು ಪುಟ್ಟ, ಬಾ ಜಾಣೆ. ಮಯೂರಿ, ಬಾಮ್ಮ ಇಲ್ಲಿ. ದೊಡಮ್ಮ, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಈಗ ಬರ್ತೀನಿ. ಅಮ್ಮ, ಪಾಪ ಮಯೂರಿ, ಅವಳಿಗೆ ನಮ್ಮನ್ನ ನೋಡಿದಾಗೆಲ್ಲ ಚಿಕ್ಕಮ್ಮಗೆ ಜ್ಞಾಪಕ ಬರುತ್ತೆ ಅನಿಸುತ್ತೆ. ಈಗ ನೀನು ಹೋಗಿ ಮಯೂರಿನ ಕರ್ಕೊಂಬ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಸರಿ ಅಮ್ಮ. ಹೋಗುವ. ನನ್ನ ಹಾಗೆ ಸ್ವಾತಿಗೂ ಮಲ್ಲಿಗೆ ಹೂ ಅಂದರೆ ಇಷ್ಟ. ಮಯೂರಿ, ಅಮ್ಮ ನಿನ್ನ ಊಟಕ್ಕೆ ಕರೀತಾ ಇದ್ದಾರೆ. ನಾನು ಸ್ನಾನಕ್ಕೆ ಹೋಗಿ ಬರ್ತೀನಿ, ನೀನು ಹೋಗಿರು. ಇವತ್ತು ನೀವು ಹಾಕ್ಕೊಂಡಿರೋ ವೈಟ್ ಆ್ಯಂಡ್ ಕ್ರೀಮ್ ಡ್ರೆಸ್ ತುಂಬ ಚೆನ್ನಾಗಿದೆ. ಆ ಡ್ರೆಸ್ನಲ್ಲಿ ನೀವು ತುಂಬ ಸುಂದರವಾಗಿ ಕಾಣ್ತಾ ಇದ್ರಿ. ನಾನು ವೈಟ್ ಆ್ಯಂಡ್ ಕ್ರೀಮ್ ಡ್ರೆಸ್ ಹಾಕಿರೋದು ಇವಳಿಗೆ ಹೇಗೆ ಗೊತ್ತಾಯಿತು? ಯಾರಿರಬಹುದು ಇವಳು? ನನ್ನ ಪರಿಚಯ ನಿಮಗೆ ಇದೆಯಾ? ನಿಮ್ಮ ಪರಿಚಯ ನಿಮಗಿಂತ ಚೆನ್ನಾಗಿ ನನಗಿದೆ. ಓ, ನನಗಿಂತ ನನ್ನ ಪರಿಚಯ ನಿಮಗೆ ಚೆನ್ನಾಗಿದೆಯಾ? ಹಾಗಾದರೆ ನನಗಿಷ್ಟವಾದ ಹೂವು ಯಾವುದು ಅಂತ ಹೇಳಿ ನೋಡೋಣ. ನನ್ನನ್ನು ಟೆಸ್ಟ್ ಮಾಡ್ತಿದ್ದೀರಾ? ಪರವಾಗಿಲ್ಲ, ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಿಮಗೆ ಇಷ್ಟವಾದ ಹೂವು ನಿಮ್ಮ ಮನೆ ಬಾಗಿಲ ಹತ್ರ ಇರುತ್ತೆ, ತಗೊಳ್ಳಿ. ಮೇಘ, ಯಾಕೆ ಹಾಕೂತಿದ್ಯಾ? ಏನಾಯ್ತು? ಯಾಕೆ ಹಾಗೆ ನೋಡ್ತಿದ್ಯಾ? ಛಾಯಾ, ಮಿನುಗುತ್ತಾರೆ ಅನ್ನೋ ಹೆಸರಲ್ಲಿ ನನ್ನ ಜೊತೆ ಚಾಟ್ ಮಾಡ್ತಿರೋದು ನೀನೇ ತಾನೆ? ನಾನಾ? ಬೇರೆಯವ್ರ ಹೆಸರಲ್ಲಿ ಕದ್ದು ಮುಚ್ಚಿ ನಾನು ಯಾಕೆ ಚಾಟ್ ಮಾಡಬೇಕು? ಅಂಥ ಕರ್ಮ ನನಗೇನಕ್ಕೆ ಹೇಳು? ಸುಳ್ಳು ಹೇಳಬೇಡ ನೀನು. ಇದೊಳ್ಳೆ ಕಥೆ ಆಯ್ತಲ್ಲ, ನಾನು ಯಾಕೆ ನಿನ್ನ ಹತ್ರ ಸುಳ್ಳು ಹೇಳಿ? ಮತ್ತೆ
ಆ ಮಿನುಗುತಾರೆಗೆ ನಾನು ಹಾಕಿರೋ ಡ್ರೆಸ್ ಕಲರ್ ಕೂಡ ಗೊತ್ತಿದೆ ಅಂದರೆ ಅದು ಹೇಗೆ ಸಾಧ್ಯ? ಮಿನುಗುತಾರೆಯಿಂದ ನಿನಗೆ ಮೆಸೇಜ್ ಬಂದಿತ್ತಾ? ಯಾವಾಗ ಬಂದಿತ್ತು? ಈಗ ಒಂದು 2 ನಿಮಿಷದ ಹಿಂದೆ. 2 ನಿಮಿಷದ ಹಿಂದೆ ನಾನು ನಿನಗೆ ಮೆಸೇಜ್ ಮಾಡಿ ಸೈಬರ್ ಸೆಂಟರಿಂದ ಇಲ್ಲಿವರೆಗೂ ಓಡ್ ಬರೋಕ್ಕಾಗತ್ತಾ? ಇಲ್ಲ. ಹಾಗಾದರೆ ಯಾರಿರಬಹುದು ಆ ಮಿನುಗುತಾರೆ? ಹಾಂ, ಮೋಸ್ಟ್ಲಿ ನಮ್ಮ ಫ್ರೆಂಡ್ಸೇ ಯಾರಾದರೂ ನಿನ್ನನ್ನು ರೇಗಿಸೋದಕ್ಕೆ ಅಂತ ಈ ರೀತಿ ಮಾಡ್ತಾ ಇರಬೇಕು. ಹಾಗಂತ್ಯಾ? ಇನ್ನೇನಿರಕ್ಕೆ ಸಾಧ್ಯ? ಮೇಘ, ಊಟಕ್ಕೆ ಬಾ. ಹಾಂ ಅಮ್ಮ, ಬಂದೆ. ಸರಿ ಕಣೆ ಮೇಘ, ನಾನು ಇನ್ನು ಬರ್ತೀನಿ. ಛಾಯಾ, ಊಟ ಮಾಡ್ಕೊಂಡು ಹೋಗು. ಇಲ್ಲ, ಮನೇಲಿ ಅಮ್ಮ ಊಟಕ್ಕೆ ಕಾಯ್ತಾ ಇರ್ತಾರೆ. ನಾನು ಆಮೇಲೆ ಬರ್ತೀನಿ. ಬರಲಾ? ಬಾಯ್ ಬಾಯ್. ಮೇಘ, ಬಂದೆಮ್ಮ. ಮಯೂರಿ, ಆಯ್ತಾ ನಿಂದು? ಅಮ್ಮ ಊಟಕ್ಕೆ ಕರಿತಾ ಇದ್ದಾರೆ. ನೀ ಹೋಗಿರು, ನಾ ಬರ್ತೀನಿ. ಹಾಂ ಸರಿ. ಇನ್ನೂ 2:15 ಅಂದರೆ ಇನ್ನೂ ಅರ್ಧ ಗಂಟೆ ಇದೆ. ಮಯೂರಿ ಅಕ್ಕ ಬಂದ್ಲು. ನೋಡಿದ್ರೆ ಅವಳ ಅವತಾರನ, ಮರ್ಯಾದಸ್ತ್ರ ಹಾಕೊಳ್ಳೋಂತಾರೆ ಬಟ್ಟೆನ. ಕರ್ಮ, ಇನ್ನು ಯಾವ್ಯಾವ ಅವತಾರದಲ್ಲಿ ಇವಳನ್ನ ನೋಡಬೇಕಾಗಿದೆಯೋ ನಾವು. ರೀ, ಯಾಕೆ ಊಟ ಅರ್ಧಕ್ಕೆ ಬಿಟ್ಟು ಹೋಗ್ತಾ ಇದ್ದೀರಾ? ಯಾಕೆ ಅಂತ ಗೊತ್ತಿಲ್ವ ನಿನಗೆ? ನಿನ್ನ ತಂಗಿ ಮಗಳು ನಮ್ಮ ಮನೆಯಲ್ಲಿರಬೇಕು ಅಂದರೆ ನಮ್ಮ ಮನೆಯ ಸಂಪ್ರದಾಯಕ್ಕೆ ತಕ್ಕ ಹಾಗೆ ಬಟ್ಟೆ ಹಾಕೊಳ್ಳೋದಕ್ಕೆ ಹೇಳವಳಿಗೆ. ಅಮ್ಮ, ಸೋಮು, ಮಯೂರಿ, ಮಯೂರಿ. ಅಷ್ಟೇ, ಅವಳು ಹಾಡು ಕೇಳ್ತಾ ಆರಾಮಾಗಿದ್ದಾಳೆ. ನೀವೆಷ್ಟೇ ಕರೆದ್ರು ಕೇಳಿಸಲ್ಲ ಅವಳಿಗೆ. ಮಯೂರಿ, ಹೇಳಿ. ಮೊದಲು ಹೋಗಿ ಬೇರೆ ಬಟ್ಟೆನ ಹಾಕೊಂಬಮ್ಮ. ಯಾಕೆ? ಈ ಬಟ್ಟೆಗೆ ಏನಾಗಿದೆ? ವಿಪರೀತ ಶೆಕೆ, AC ಬೇರೆ ಇಲ್ಲ ಈ ಮನೇಲಿ. ನನಗೆ ಕಂಫರ್ಟಬಲ್ ಆಗಿದೆ ಅಂತ ನಾನು ಇದನ್ನು ಹಾಕೊಂಡಿದ್ದೀನಿ ಅಷ್ಟೇ. ಹಾಗಲ್ಲಮ್ಮ, ಈ ಥರ ಬಟ್ಟೆಗಳನ್ನ ನಮ್ಮನೆಯಲ್ಲಿ ಯಾರೂ ಇಷ್ಟಪಡಲ್ಲ. ಓಕೆ, ಫೈನ್. ನಮಸ್ಕಾರ.
ಯಾಕಮ್ಮ ಬಾಗ್ಲಲ್ಲೇ ನಿಂತಿದ್ಯಾ? ಒಳಗ್ ಬಾ. ನಮಸ್ಕಾರ ಚಿಂಟು ಅವರೇ. ನಮಸ್ಕಾರ ಅವರೇ. ನಮಸ್ಕಾರ ಆಂಟಿ. ನಮಸ್ಕಾರಮ್ಮ. ನಮಸ್ಕಾರ ಮೇಘ ಅವರೇ. ನಮಸ್ಕಾರ ಆಂಟಿ. ನಮಸ್ಕಾರ. ನಮಸ್ಕಾರ ಚಿಕ್ಕಮ್ಮ. ನಿನ್ ನಮಸ್ಕಾರಕ್ಕೆ ಎಷ್ಟು ಬೆಂಕಿ ಬೀಳ, ಸುಮ್ಮನೆ ನಿಂತ್ಕೊಳೆ. ಹಾಯ್. ಆಂಟಿ, ನೆನ್ನೆ ಜಯಂತ್ ಅವ್ರ ಬಟ್ಟೆ ನನ್ನಿಂದ ಕೊಳೆ ಆಗೋಯ್ತು. ಅದಕ್ಕೆ ನಾನೇ ನನ್ನ ಕೈಯಾರ ವಾಶ್ ಮಾಡಿ ತಗೊಂಬಂದಿದ್ದೀನಿ ನೋಡಿ. ಅಯ್ಯೋ ಚಾರು, ಇದೆಲ್ಲ ಯಾಕೆ ಮಾಡಕ್ ಹೋದೆ? ನಾನು ನೆನ್ನೆನೇ ಹೇಳಿದೆ ತಾನೆ ಇದೆಲ್ಲ ಬೇಡ ಅಂತ ಹೇಳಿ. ನೀವು ಬೇಡ ಅಂದ್ರೆ ನಾನು ಸುಮ್ಮನೆ ಇರಕ್ಕಾಗತ್ತಾ? ತಪ್ಪು ಯಾರು ಮಾಡ್ತಾರೋ ಅವರೇ ಪ್ರಾಯಶ್ಚಿತ ಮಾಡ್ಕೋಬೇಕು ಅಲ್ವಾ ಆಂಟಿ? ಚಿನ್ನದಂತ ಮಾತು, ಮುತ್ತನಂತ ಮಾತು ಹೇಳಿದ್ಯಮ್ಮ. ಇನ್ನೂ ಸ್ವಲ್ಪ ಜೋರಾಗಿ ಹೇಳು. ಯಾಕಂಟಿ? ಒಳ್ಳೆ ಮಾತುಗಳನ್ನ ಯಾವಾಗ್ಲೂ ಜೋರಾಗಿ ಹೇಳ್ಬೇಕಂತೆ. ಅದನ್ನ ಕೇಳಿದ್ಮೇಲಾದ್ರೂ ಕೆಲವರು ಬುದ್ಧಿ ಕಲ್ತ್ಕೊಳ್ಳಿ ಅಂತ. ಚಾರು, ನಿನ್ನ ಡ್ರೆಸ್ ಸೂಪರ್ ಆಗಿದೆ. ಬೇರೆಯವರು ನಿನ್ನ ಡ್ರೆಸ್ ಮಾಡ್ಕೊಳ್ಳೋದು ನೋಡಿ ಕಲಿಬೇಕು. ನಿಜವಾಗ್ಲೂ ನನ್ನ ಡ್ರೆಸ್ಸು ಅಷ್ಟೊಂದು ಚೆನ್ನಾಗಿದೆಯಾ ಜಯಂತ್ ಅವರೇ? ಇನ್ನೇನು, ಜಯಂತೆ ಒಪ್ಕೊಂಡ್ಬಿಟ್ನಲ್ಲ. ಬಾ ಒಳಗಡೆ ಹೋಗೋಣ. ಜಯಂತ್ ಬಾ, ಬಿಸಿ ಬಿಸಿಯಾಗಿ ಒಂದು ಲೋಟ ಹಾಲು ಕಾಯಿಸ್ಕೊಡ್ತೀನಿ. ಸರಿ ಅಮ್ಮ. ಕರೆಕ್ಟಾಗಿ ಮಧ್ಯಾಹ್ನ 3 ಗಂಟೆಗೆ ನಿಮ್ಮನೆ ಬಾಗಿಲ ಹತ್ರ ನಿಮ್ಗಿಷ್ಟವಾದ ಹೂವಿರುತ್ತೆ, ತಗೊಳ್ಳಿ. ಬಾಗಿಲ ಹತ್ರ ಇರುತ್ತೆ ಅಂದರೆ ಆ ಮಿನುಗುತಾರೆ ಇಲ್ಲಿಗೆ ಬರಲೇಬೇಕಲ್ವಾ? ಅದಕ್ಕೆ ಮುಂಚೆನೇ ನಾನು ಬಾಗಿಲ ಹತ್ರ ಹೋಗ್ಬಿಟ್ರೆ ಅವಳು ಯಾರು ಅಂತ ಗೊತ್ತಾಗ್ಬಿಡುತ್ತಲ್ವಾ? ಹೇಳೋಕೇನಿಲ್ವಾ? ಮಾತು ಭಾವನೆನ ಪೂರ್ತಿಯಾಗಿ ಹೇಳಲ್ಲ. ಇನ್ ಮುಂದೆ ಹೀಗೆ ಇರ್ತೀರಾ? ಮೈಸೂರು ಸ್ಯಾಂಡಲ್ ಸೋಪ್ ಅತಿ ಮಧುರ ಅನುರಾಗ ಇಂದು ರಾತ್ರಿ 8 ಗಂಟೆಗೆ. ಮೇಘ, ಡಾಂಗಲ್ ಎಲ್ಲಿಟ್ಟಿದ್ಯಾ? ಅದು ಎಲ್ಲಿಟ್ಟಿದ್ಯಾ? ಚಿಂಟು ಕೈಲಿ ಸಿಗಬಾರ್ದು ಅಂತ ಬೀರುಲಿಟ್ಟಿದ್ದೀನಿ. ಸರಿ, ತೆಕ್ಕೊಡು ಬಾ. ನಡಿ ಬಾ.
ಚಾರು ತುಂಬ ನೀಟಾಗಿ ವಾಶ್ ಮಾಡಿದ್ಯಮ್ಮ. ಸೋಪಿನ ಜೊತೆ ಸ್ವಲ್ಪ ಪ್ರೀತಿನೂ ಬೆರೆಸಿ ಒಗ್ದಾಗಿದೆಯಲ್ಲ. ಇನ್ನೇನ್ ಚಾರು ಸಮಾಚಾರ? ಏನೂ ಇಲ್ಲ ಚಿಕ್ಕಮ್ಮ. ಸರಿ, ನಾನು ಹೊರಡ್ತೀನಿ. ಅಯ್ಯೋ ಇದ್ಯಾಕಮ್ಮ ಇವಾಗಿನ ಬಂದೆ ಆಗ್ಲೇ ಹೋಗ್ತೀನಿ ಅಂತಿದ್ಯಾ? ಇಲ್ಲ, ನಂಗೊಂದು ಸ್ವಲ್ಪ ಕೆಲಸ ಇದೆ. ಅಮ್ಮ ಬೇಗ ಬರಕ್ಕೆ ಹೇಳಿದ್ದಾರೆ. ನಾನು ಬರ್ತೀನಿ. ಓ ಸರಿ, ಹಾಗಾದ್ರೆ ಹೊರಡು. ಬರ್ತೀನಿ ಆಂಟಿ. ಆಯ್ತಮ್ಮ, ನಿಮ್ಮ ತಾಯಿಯವ್ರನ್ನ ನಾನು ಕೇಳಿದೆ ಅಂತ ಹೇಳು. ಆಯ್ತು ಆಂಟಿ. ಬರ್ತೀನಿ ಚಿಕ್ಕಮ್ಮ. ಹುಷಾರು. ಹಾಂ. ನಾನು ಬರ್ತೀನಿ ಜಯಂತ್ ಅವರೇ. ಸರಿ. ಬರ್ತೀನಿ. ಹೋಗಿ ಬರ್ತೀನಿ ಆಂಟಿ. ಆಯ್ತಮ್ಮ, ಹೋಗ್ಬಾ. ದೇವ್ರು ಒಳ್ಳೇದು ಮಾಡಲಿ. ಅಕ್ಕೆ ಇವರಿಬ್ರದ್ದು ಎಂತ ಒಳ್ಳೆ ಜೋಡಿ ಅಲ್ವಾ? ಹೌದು ಸಿಂಧು, ಒಳ್ಳೆ ಪಾರ್ವತಿ ಪರಮೇಶ್ವರ ಇದ್ದಂಗಿದ್ದಾರೆ. ನಾನು ನಿಮಗೆ ಮುಂಚೆನೇ ಹೇಳಿರ್ಲಿಲ್ವಾ, ದುರ್ಬೀನ್ ಹಾಕೊಂಡು ಹುಡುಕಿದ್ರು ಇಂಥ ಹುಡುಗಿ ಸಿಗೋದಿಲ್ಲ ಅಂತ. ಈಗಾದ್ರೂ ನಿಮಗೆ ನಂಬಿಕೆ ಬಂತಾ? ಒಳ್ಳೆ ಮನೆ ಸೊಸೆ ಆಗೋ ಎಲ್ಲ ಲಕ್ಷಣಗಳು ಚಾರುನಲ್ಲಿದೆ. ಏನು ಸಂಸ್ಕಾರ, ಸಭ್ಯತೆ, ವಿನಯ. ನನಗಂತೂ ಅವಳನ್ನ ನೋಡ್ತಾ ಇದ್ರೆ ನನ್ನ ಮನಸ್ಸು ತುಂಬಿ ಬರುತ್ತೆ. ನಿನಗೆ ಜಯಂತ್? ಚಾರು ತುಂಬ ಒಳ್ಳೆ ಹುಡುಗಿ. ಅದ್ಗೆ ನಾವು ಅನ್ಕೊಂಡಂಗೆ ಎಲ್ಲ ನಡೀತಾ ಇದೆ. ಅಮ್ಮರೇ ಅಮ್ಮರೇ ಅದ್ಗೆ ಅಂಗಡಿಯಿಂದ ಸಾಮಾನು ಕಳಿಸಿದಾರೆ ಅನ್ಸುತ್ತೆ. ಸರಿ, ಇದು ಕೊಡು, ನಾನು ಒಳಗಡೆ ಇರ್ತೀನಿ, ನೀನು ಹೋಗಿ ನೋಡು. ಹಾ. ಏನಣ್ಣ ಸಾಮಾನು ತರೋದು ಇಷ್ಟು ಲೇಟ್ ಮಾಡಿಬಿಟ್ರಲ್ಲ? ಅಂಗಡಿನಿಂದ ತುಂಬಾ ಕೆಲಸ ಐತಮ್ಮ, ಅದಕ್ಕೆ ಸ್ವಲ್ಪ ಲೇಟ್. ಹೌದಾ? ಸರಿ ಕೊಡಿ, ದುಡ್ಡು ಆಮೇಲೆ ಕಳ್ಸಿಕೊಡ್ತೀನಿ. ಸರಿಮ್ಮ. ಸಿಂಧು, ದಿನಸಿ ಎಲ್ಲ ಬಂತಾ? ಹಾ, ಬಂತು ಅಕ್ಕ. ಇದ್ಯಾವುದಿದು ಹೂಗುಚ್ಚ? ಯಾರು ಕಳಿಸಿದ್ದು? ಯಾರು ಕಳ್ಸಿದ್ರು ಅಂತ ಗೊತ್ತಿಲ್ಲ ಅಕ್ಕ. ಹೊರಗಡೆ ಟೀಪಾಯ್ ಮೇಲಿತ್ತು. ಇದ್ರ ಮೇಲೆ ಮೇಘನ್ ಹೆಸರು ಬರ್ದಿದೆ. ಮೇಘನಾ? ಮೇಘ,
ಏನಿದು? ನಾನು ಕೇಳ್ತಾ ಇರೋದು ನಿನ್ನೆನೆ. ಯಾರು ಕಳ್ಸಿರೋದು ಇದನ್ನ?